ವೆಲ್ಕಮ್ ಬ್ಯಾಕ್ ಟು ಚೆರಿ ವ್ಲಾಗ್ಸ್ ಕನ್ನಡ. ನಾನು ಸರಸ್ವತಿ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾವು ಕೂಡ ತುಂಬ ಚೆನ್ನಾಗಿದ್ದೀವಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಮಾಡ್ತಾ ಇದ್ದೀನಿ. ವೀಡಿಯೋ ಸ್ಟಾರ್ಟ್ ಮಾಡೋದಕ್ಕೂ ಮುಂಚೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡೋದ್ರಿಂದ ನಾನು ಮಾಡೋ ಹೊಸ ವಿಡಿಯೋಗಳ ನೋಟಿಫಿಕೇಷನ್ ಫಸ್ಟ್ ನಿಮಗೆ ಬರುತ್ತೆ ಅಂತ ಹೇಳ್ತಾ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಇವತ್ತಿನ ಈ ವಿಡಿಯೋದಲ್ಲಿ ಯುಗಾದಿ ಹಬ್ಬದ ಮಹತ್ವವೇನು, ಈ ಯುಗಾದಿ ಹಬ್ಬವನ್ನು ಯಾವ ರೀತಿ ಆಚರಣೆ ಮಾಡಬೇಕು, ಹಾಗೆ ಯುಗಾದಿ ಹಬ್ಬದ ದಿನ ಮಾಡಲೇಬೇಕಾದ ಕೆಲವೊಂದು ವಿಷಯಗಳ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಮೊದಲನೇದಾಗಿ ಯುಗಾದಿ ಅಂದರೆ ನಮ್ಮ ಹಿಂದೂಗಳ ಪಾಲಿನ ಹೊಸ ವರ್ಷ. ಹಾಗೆ ಹೊಸ ವರ್ಷದ ಆರಂಭ, ಯುಗದ ಆದಿ ಅಂತ ಅಂದರೆ ಈ ಯುಗಾದಿ ಆರಂಭವಾದ ದಿನ ಅಂತಲೇ ಹೇಳಲಾಗುತ್ತೆ. ಇನ್ನು ಬ್ರಹ್ಮ ಈ ಲೋಕವನ್ನು ಸೃಷ್ಟಿ ಮಾಡಿದ ದಿನ ಅಂತ ಕೂಡ ಕರೆಯಲಾಗುತ್ತೆ. ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ಪ್ರತಿಯೊಂದು ಹಬ್ಬಕ್ಕೂ ಅದರದ್ದೇ ಆದ ಮಹತ್ವವಿದೆ. ಅದೇ ರೀತಿ ಈ ಯುಗಾದಿ ಹಬ್ಬಕ್ಕೂ ಕೂಡ ಒಂದು ವಿಶೇಷವಾದ ಮಹತ್ವವಿದೆ ಅಂತ ಹೇಳಲಾಗುತ್ತೆ. ಹಾಗಾದರೆ ಯುಗಾದಿ ಹಬ್ಬವನ್ನು ಯಾವ ರೀತಿಯಾಗಿ ಆಚರಣೆ ಮಾಡಬೇಕು ಅಂತ ಇವಾಗ ತಿಳ್ಕೊಳ್ಳೋಣ. ಯುಗಾದಿ ಹಬ್ಬಕ್ಕಿಂತ ಮುಂಚೆ ಬರುವಂತಹ ಅಮಾವಾಸ್ಯೆ ಏನಿದೆ, ಅಮಾವಾಸ್ಯೆ ದಿನವೇ ಎಲ್ಲ ಪೂಜಾ ಸಾಮಗ್ರಿಗಳನ್ನ, ಹಾಗೆ ಪೂಜಾ ಕೊಠಡಿನ, ಹಾಗೆ ಪೂಜಾ ವಿಗ್ರಹಗಳನ್ನ ಶುದ್ಧ ಮಾಡಿ ತೊಳೆದಿಟ್ಕೊಳ್ಬೇಕಾಗತ್ತೆ. ಅನಂತರ ಕಳಶ ಸ್ಥಾಪನೆ ಮಾಡಿ ಇಟ್ಟಿರಬೇಕಾಗತ್ತೆ. ದೈವಿಕ ಕಳಶ ಆದರೆ ಕದಲಿಸೋ ಅವಶ್ಯಕತೆ ಏನೂ ಇರೋದಿಲ್ಲ. ಅದೇ ಕಳಶವನ್ನು ಬಿಟ್ಟು ಬೇರೆ ಎಲ್ಲ ವಸ್ತುಗಳನ್ನ ನೀವು ಶುದ್ಧ ಮಾಡಿಟ್ಕೊಂಡು ಸಾಕಾಗತ್ತೆ. ಹಾಗೆ ಅದೇ ದೈವಿಕ ಕಳಶವನ್ನು ಕೂಡ ನೀವು ಪೂಜೆನ ಮಾಡ್ಕೋಬೋದು. ಇನ್ನು ಯುಗಾದಿ ಹಬ್ಬದ ದಿವಸ ಪೂಜೆ ಅಂತ ಬಂದರೆ ಆದಷ್ಟು ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆ ಮಾಡಿದ್ರೆ ತುಂಬಾ ಒಳ್ಳೆಯದು. ಬ್ರಾಹ್ಮಿ ಮುಹೂರ್ತದ ಪೂಜೆ ಅಂತೇಳಿದ್ರೆ 4 ಗಂಟೆಯಿಂದ 6 ಗಂಟೆ ಒಳಗಡೆ ಏನು ಬರುತ್ತೆ, 2 ಗಂಟೆಗಳು, ಅದು ಬ್ರಾಹ್ಮಿ ಮುಹೂರ್ತದ ಪೂಜೆ ಆಗಿರುತ್ತೆ. ಆದಷ್ಟು ಈ ಸಮಯದಲ್ಲಿ ಪೂಜೆ ಮಾಡೋದಕ್ಕೆ ಪ್ರಯತ್ನ ಮಾಡಿ. ಇನ್ನು ಬೆಳಗ್ಗೆನೇ ಎದ್ದು ಬಾಗಿಲೆಲ್ಲ ಗುಡಿಸಿ, ಸಾರಿಸಿ, ರಂಗೋಲಿಯನ್ನು ಹಾಕಿ, ಹಾಗೆ ಬಾಗಿಲಿಗೆ ತಳಿರು ತೋರಣಗಳಿಂದ ಅಲಂಕಾರ ಮಾಡಿ, ಮಾವಿನ ಸೊಪ್ಪು, ಬೇವಿನ ಸೊಪ್ಪು, ಹಾಗೆ ಹೂವಿನಿಂದ ಬಾಗಿಲಿಗೆ ಅಲಂಕಾರ ಮಾಡಿ, ಬಣ್ಣಗಳನ್ನು ಹಾಕಿ, ರಂಗೋಲಿಯನ್ನು ಹಾಕಿ, ಹಾಗೆ ಅಭ್ಯಂಜನ ಸ್ನಾನವನ್ನು ಮಾಡಿ, ಮನೆಯಲ್ಲಿ ಚಿಕ್ಕವರಿಂದ ಹಿಡಿದು ದೊಡ್ಡವರವರೆಗೆ ಎಣ್ಣೆ ಸ್ನಾನವನ್ನು ಮಾಡೋದು ತುಂಬಾ ಒಳ್ಳೆಯದು. ಹಾಗೆ ಯುಗಾದಿ ಅಂತ ಹೇಳಿದ್ರೆ ಎಲ್ಲರ ಪಾಲಿಗೆ ಹೊಸ ವರ್ಷ ಆಗಿರೋದ್ರಿಂದ ಒಂದು ಹೊಸ ಬಟ್ಟೆಗಳನ್ನು ಕೂಡ ಧರಿಸಬೇಕಾಗತ್ತೆ. ಇನ್ನು ಮಾಮೂಲಿ ಯಥ ಪ್ರಕಾರ ಕಳಶ ಸ್ಥಾಪನೆ ಮಾಡಿ, ಪೂಜೆಯನ್ನೆಲ್ಲ ಮಾಡಿ, ನೈವೇದ್ಯ ಮಾಡಿ, ತೆಂಗಿನಕಾಯಿ ಸಮರ್ಪಿಸಿ, ಹಾಗೆ ಇವತ್ತಿನ ವಿಶೇಷತೆ ಏನು ಅಂತ ಹೇಳಿದ್ರೆ ಒಬ್ಬಟ್ಟು ಮಾಡುವಂಥದ್ದು. ಬೇಳೆ ಒಬ್ಬಟ್ಟನ್ನು ಮಾಡಿ ದೇವರಿಗೆ ನೈವೇದ್ಯ ಕೂಡ ಮಾಡೋದು ತುಂಬಾ ಒಳ್ಳೆಯದು. ಹಾಗೆ ಪೂಜೆ ಎಲ್ಲ ಮಾಡಿದ್ಮೇಲೆ ಕೆಲವೊಬ್ಬರು ಹಿರಿಯರಿಗೆ ಹೋಗಿ ಪೂಜೆ ಮಾಡ್ಕೊಂಡು ಬರ್ತಾರೆ, ಅವರ ಸಮಾಧಿ ಹತ್ರ ಅಥವಾ ಮನೆಯಲ್ಲೇ ಇಟ್ಟು ಫೋಟೋಗಳನ್ನಿಟ್ಟು ಪೂಜೆ ಮಾಡ್ತಾರೆ. ಪೂಜೆ ಎಲ್ಲ ಆದಮೇಲೆ ಮತ್ತೆ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡ್ಕೊಂಡು ಬಂದು ಅದಾದಮೇಲೆ ಏನು ನೀವು ಅಡುಗೆ ಮಾಡಿರ್ತೀರ ಅದನ್ನು ಕೂಡ ಮನೆಯವರೆಲ್ಲ ಕೂತು ಊಟ ಮಾಡ್ಬೋದು. ಹಾಗೆ ಮುಖ್ಯವಾಗಿ ಬೇವು ಬೆಲ್ಲವನ್ನು ಕೂಡ ಹಂಚಬೇಕಾಗತ್ತೆ. ಮನೆಯಲ್ಲಿ ಬೇವು ಬೆಲ್ಲ ಹಿರಿಯರಿಗೆ ಕೊಟ್ಟು ಅವ್ರ ಹತ್ರ ಆಶೀರ್ವಾದ ತಗೊಳ್ಳೋದು ತುಂಬಾ ಒಳ್ಳೆಯದು. ಹಾಗೆ ನಿಮ್ಮ ಸುತ್ತಮುತ್ತ ಇರೋವಂಥ ಅಕ್ಕಪಕ್ಕದವ್ರಿಗೂ ಕೂಡ ಬೇವು ಬೆಲ್ಲನ ಕೊಟ್ಟು, ಹಿರಿಯರಿದ್ದರೆ ಅವ್ರ ಹತ್ರ ಆಶೀರ್ವಾದ ತಗೊಳ್ಳಿ. ಬೇವು ಬೆಲ್ಲ ಹಂಚ್ಕೊಳ್ಳೋ ಉದ್ದೇಶ ಏನು ಅಂತ ಹೇಳಿದ್ರೆ ನಮ್ಮ ಜೀವನದಲ್ಲಿ ಕಹಿ ಮತ್ತು ಸಿಹಿ ಎರಡೂ ಕೂಡ ಸಮನಾಗಿರಲಿ ಅಂತ ನಾವು ಆ ದೇವರ ಹತ್ರ ಕೇಳ್ಕೊಳ್ಳೋದು ಅಂತ. ಹಾಗೆ ಇನ್ನು ಕೆಲವರ ಮನೆಯಲ್ಲಿ ಯುಗಾದಿ ಹಬ್ಬ ವರ್ಷದ ಆರಂಭ ಆಗಿರೋದ್ರಿಂದ ಕೆಲವೊಬ್ಬರು ಮನೆಗಳಲ್ಲಿ ಪಂಚಾಂಗ ಕೂಡ ಓದ್ತಾರೆ. ಆ ಪಂಚಾಂಗ ಕೂಡ ನಿಮ್ಮ ಮನೆಯಲ್ಲಿ ಅದು ಪದ್ಧತಿ ಇದ್ದರೆ ಪಂಚಾಂಗ ಕೂಡ ಓದ್ಬೋದು, ಅದನ್ನು ಶ್ರವಣ ಕೂಡ ಮಾಡ್ಬೋದು. ಇದಿಷ್ಟೇ ನೋಡಿ ಯುಗಾದಿ ಹಬ್ಬದ ಆಚರಣೆ. ಅದರಲ್ಲಿ ವಿಶೇಷತೆ ಎಲ್ಲ ಏನೂ ಇಲ್ಲ. ಸರಳವಾಗಿ ಯಾವ ರೀತಿ ನಿಮ್ಮ ಮನೆಯಲ್ಲಿ ಪೂಜೆ ಮಾಡ್ತೀರಾ ಅದೇ ರೀತಿ ಪೂಜೆನ ಮಾಡ್ಕೋಬೋದು. ಸೊ ನೋಡಿದ್ರಲ್ಲ ಸ್ನೇಹಿತರೆ, ಇವತ್ತಿನ ಈ ವಿಡಿಯೋದಲ್ಲಿ ಯುಗಾದಿ ಹಬ್ಬವನ್ನು ಯಾವ ರೀತಿ ನಾವು ಮನೆಯಲ್ಲಿ ಆಚರಣೆ ಮಾಡ್ಬೋದು, ಅದರ ಮಹತ್ವ ಏನು ಅಂತ. ಈ ವಿಡಿಯೋ ಏನಾದ್ರು ಇಷ್ಟ ಆಯಿತು ಅಂದರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಹಾಗೂ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಮತ್ತಷ್ಟು ಒಳ್ಳೆ ಕಂಟೆಂಟ್ಗಳ ಜೊತೆ ನಾನು ನಿಮಗೆ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.